ಮೂಡ ಪ್ರಕರಣ ಕುರಿತಂತೆ ಸಾಕಷ್ಟು ಸದ್ದು ಮಾಡಿದ್ದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಇಂದು ಡಿಜಿ ಕಚೇರಿಗೆ ಬಂದಿದ್ದಾರೆ. ಯಾವ ವಿಚಾರಕ್ಕಾಗಿ ಬಂದಿದ್ದಾರೆ, ಯಾರ ವಿರುದ್ಧ ದೂರು ಕೊಡ್ತಾರೆ ಅಂತ ಖುದ್ದು ಅವ್ರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಇವತ್ತು ಡಿಜಿ ಕಚೇರಿಗೆ ಬಂದಿದ್ದೀರಿ, ಯಾವ ಕಾರಣಕ್ಕಾಗಿ ಬಂದಿದ್ದೀರಾ ಸರ್? ಸರ್, ನನಗೆ ಇತ್ತೀಚೆಗೆ ಬಂದಿರೋ ಮಾಹಿತಿ ಪ್ರಕಾರ ನಾವುಗಳು ದೂರರ್ಜಿ ಕೊಡೋಕ್ಕಿಂತ ಮುಂಚೆನೇ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಡೆದಿರ್ತಕ್ಕಂಥ ಅಕ್ರಮ ಅವ್ಯವಹಾರಗಳ ಬಗ್ಗೆ ಮಾಹಿತಿ ಮತ್ತು ದಾಖಲೆಗಳನ್ನು ಸಂಗ್ರಹ ಮಾಡಿ ಸಮಗ್ರ ವರದಿಯನ್ನು ಮಾನ್ಯ ಲೋಕಾಯುಕ್ತರು ಕೊಟ್ಟು ಅಲ್ಲಿ ಕೆಲವು ದಾಖಲೆ ವಶಪಡಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಸರ್ಚ್ ವಾರೆಂಟ್ ಕೂಡ ಪಡೆದಿರು. ಆ ಸರ್ಚ್ ವಾರೆಂಟನ್ನು ಆಧರಿಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ದಾಳಿ ನಡೆಸಿ ದಾಖಲೆಗಳನ್ನು ವಶಪಡಿಸ್ಕೊಳ್ಳೋ ಸಂದರ್ಭದಲ್ಲಿ ಮೈಸೂರು ಲೋಕಾಯುಕ್ತದಲ್ಲಿ SP ಆಗಿದೆ ಅಂತ ಸಜಿತ್ರವರು ಈ ವಿಚಾರನ ಸಚಿವರಾದ ಬೈರತಿ ಸುರೇಶ್ಗೆ ಕೊಟ್ಟಿದ್ರಿಂದ ಕೂಡಲೇ ಸಚಿವರ ಬೈರತಿ ಸುರೇಶರು ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಂಥ ಕೆಲವು ದಾಖಲಾತಿಗಳನ್ನು ತೊಗೊಂಡೋಗಿರೋದಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಇದು ಒಂದು ರೀತಿ ಬೇಲಿಯದ್ದು ಹೊಲ ಮೇಯ್ದಂಥ ಒಂದು ಪ್ರಕರಣ ಆಗಿದೆ. ಆ ರೀತಿ ಸಹಕಾರ ಮಾಡಿದಂಥ ಸಜಿತ್ರವರಿಗೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಬೆಂಗಳೂರಿನ ಆಯಾಕಟ್ಟು ಜಾಗದಲ್ಲಿ ಅವ್ರನ್ನ ನೇಮಕ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ಬಂದವರು ಕೆಲವು ತಿಂಗಳಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಅವ್ರು ಸಹಕಾರ ನೀಡೋ ಕಾರಣಕ್ಕೆ ಅವ್ರನ್ನ ಕೂಡಲೇ ಬೆಂಗಳೂರಿನ ಆಯಾಕಟ್ಟು ಜಾಗ ನೇಮಕ ಮಾಡಿದ್ರೆ. ಹಾಗಾಗಿ ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸಜಿತ್ರವರಾದ ಮತ್ತು ಬೈರತಿ ಸುರೇಶ್ ಅವರ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ನಿನ್ನೆ ಇಮೇಲ್ ಮೂಲಕ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರವಾಣಿ ಕೊಟ್ಟಿದ್ದೆ. ಸೊ ಇವತ್ತು ನೇರವಾಗಿ ಕಚೇರಿ ಕೊಡೋದಕ್ಕೆ ಬಂದಿದ್ದೀನಿ ಸರ್. ಅಂದರೆ ಈಗ ಸಚಿತ್ ಮತ್ತು ಬೈರತಿ ಸುರೇಶ್ ಅವ್ರ ವಿರುದ್ಧ ದೂರು ಕೊಡೋಕೆ ಬಂದಿದ್ದೀರಾ? ಹೌದು ಸರ್, ಅವರಿಬ್ಬರ ವಿರುದ್ಧ ಒಂದು ವಿಚಾರಣೆ ನಡೆಸಿ ಒಂದು ಕಾನೂನು ಕ್ರಮ ಕೈಗೊಳ್ಳಂದ್ರೆ ಅವರಿಗೆ ದೂರವಾಣಿ ಕೊಡ್ತಾ ಇದ್ದೀನಿ. ಅಂದರೆ ಮೂಡ ಅಕ್ರಮದ ವಿಚಾರದ ಕಡತಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಅಂದರೆ ಸಚಿವರೇನು ತಂದಿದ್ರು ಅಂತಕ್ಕಂಥ ಆಪಾದನೆ ಜೊತೆಗೆ ಸಚಿತ್ ಅವರು ಕೂಡ ಇದಕ್ಕೆ ಸಹಾಯ ಮಾಡಿದ್ದಾರೆ. ಹೌದು ಸರ್, ಇದು ಹೇಳಿದ ಬೇಲೆಯದ್ದು ಹೊಲ ಮೇದಾಗೆ ಆರೋಪಿಗಳ ಮೇಲೆ ಕ್ರಮ ತಗೊಳ್ಬೇಕಾದಂಥ ಅಧಿಕಾರಿ ಆರೋಪಿಗಳಿಗೆ ಮಾಹಿತಿ ಕೊಟ್ಟು ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇದು ತುಂಬ ಗಂಭೀರವಾದ ವಿಚಾರದಿಂದ DGP ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ನಾನು ಮನವಿ ಆಗಿದೆ. ಇನ್ನು ಮುಂದಿನ ಮೂಡ ಪ್ರಕರಣ ಕುರಿತಂತೆ ಮುಂದಿನ ಕಾನೂನು ಹೋರಾಟ ಹೇಗೆ ನಡೀತಾ ಇದೆ ಸರ್? ಈಗಾಗಲೇ ಲೋಕಾಯುಕ್ತ ಇರ್ಬೋದು ಎಲ್ಲ ತನಿಖೆ ನಡೀತಾ ಇದೆ. ಈಗ ಸಿದ್ದರಾಮಯ್ಯ ಅವರು ಕೂಡ ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಈ ಪ್ರಕರಣ ಮುಂದಿನ ಹಂತಕ್ಕೆ ಯಾವ ರೀತಿ ಹೋಗ್ಬೋದು ಸರ್? ಸರ್, ನನ್ನ ಗುರಿ ಏನಿದೆ ಅಂದರೆ ಏನು ತಪ್ಪಿತಸ್ಥರು ಇರಿದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ಶಿಕ್ಷೆ ಆಗಬೇಕು. ಮತ್ತು ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮ ನಿವೇಶನಗಳು ಪಡೆದ್ರೆ ಎಲ್ಲ ನಿವೇಶನಗಳು ವಾಪಸ್ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ಅರ್ಹ ಫಲಾನುಭವಿಗಳು ತಲುಪಬೇಕು. ಸೊ ಅಲ್ಲಿವರೆಗೂ ನಾನು ಹೋರಾಟ ನಡೆಯುತ್ತೆ. ಈಗ ಲೋಕಾಯುಕ್ತರು ತನಿಖೆ ನಡೆಸಿದ್ರೆ ಅದನ್ನು ಪ್ರಕರಣ CBI ಕೊಡಬೇಕು ಅಂದರೆ ನಾವು ಆಗಲೇ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಸೊ ಈ ಕಾನೂನು ಪ್ರಕಾರ ನಡೀತಾ ಇರ್ತದೆ ಸರ್. ಕೊನೆಯವರು ಕೂಡ ಕಾನೂನು ಹೋರಾಟ ನಡೆಯುತ್ತೆ, ಮುಂದುವರಿಯುತ್ತೆ ಸರ್. ಇನ್ನು ಮೂಡ ಪ್ರಕರಣ ಪ್ರಸ್ತಾಪ ಮಾಡ್ತಿದ್ದಂಗೆ ತಮ್ಮೇಲೂ ಕೂಡ ಕೆಲವೊಂದು ಅಲಿಗೇಷನ್ಸ್ ಬರ್ತಾ ಇದೆ ಸರ್. ಈ ಪ್ರಕರಣ ಕುರಿತಂತೆ ಏನು ಹೇಳ್ತೀರಾ ಸರ್? ತಮ್ಮೇಲೂ ಕೂಡ ಗುರುತರವಾದಂಥ ಆರೋಪಗಳು ಬರ್ತಾ ಇದೆ ಸರ್. ನನ್ನ ಹೋರಾಟ ಹತ್ತಿಕ್ಕೋ ಹಿನ್ನೆಲೆಯಲ್ಲಿ ಈ ಮೊದಲಿಂದಲೂ ಕೂಡ ಇದೇ ರೀತಿ ಆರೋಪಗಳು ಬರ್ತಾ ಇದೆ. ಆದರೆ ಇವತ್ತಿಗೂ ನನ್ನ ವಿರುದ್ಧ ಏನು ಆರೋಪ ಮಾಡಿದ್ರೆ ಅದು ಯಾವುದೂ ಸಾಬೀತು ಆಗಿಲ್ಲ. ಮುಂದೆನೂ ಕೂಡ ಯಾವುದೇ ರೀತಿ ಅವರು ಏನೇ ಮಾಡಿದ್ರು ಕೂಡ ನನ್ನ ಹೋರಾಟವನ್ನು ನಿಲ್ಲಿಸಲ್ಲ ಸರ್. ಇದಿಷ್ಟು ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರ ಮಾತು. ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಹಾಗೆ ಸುಚಿತ್ ಅವರ ವಿರುದ್ಧ ದೂರು ದಾಖಲು ಮಾಡೋದ್ರ ಜೊತೆಗೆ ನನ್ನ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.